ಎಲ್ರಿಗೂ ನಮಸ್ಕಾರ. ವಿಷಯ ಹೇಳ್ಬಿಡ್ತೀನಿ ಮತ್ತೆ ಸಾಹೇಬ್ರಿಗೆ ಮನವಿ ಕೊಡ್ಬಿಡ್ತೀನಿ. ಮುಳಬಾಗಿಲು ನಗರ ಕೇಂದ್ರ ಭಾಗದಲ್ಲಿರುವಂತಹ ಉದ್ಘಾಟನೆಗೆ ಮುಂಚೆನೆ ಉರುಳಿ ಬಿದ್ದ ಸಿಗ್ನಲ್ ಕಂಬಗಳು, ಆ ಒಂದು ಮನವಿಯನ್ನ ನಮ್ಮ ನಗರಸಭೆ ಆಯುಕ್ತರಾಗಿರುವಂತಹ ಶ್ರೀಧರ್ ಸರ್ಗೆ ನಾವು ಇದರ ಮನವಿಯನ್ನ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮುಳಬಾಗಿಲು ನಗರಸಭೆ ಕಾರ್ಯಾಲಯದಲ್ಲಿ ಇದ್ದೀವಿ. ವಿಚಾರ ಏನಪ್ಪಾ ಅಂದ್ರೆ, ಮುಳಬಾಗಿಲು ನಗರದಲ್ಲಿ ಸಿಗ್ನಲ್ಸ್ ಅನ್ನ ಅಳವಡಿಸಿ 1 ವರ್ಷ ಆದರೂ ಕೂಡ ಪ್ರಾರಂಭ ಆಗದೇ ಇರುವಂತಹ ಒಂದು ಸಿಗ್ನಲ್ಸ್, ಅದ್ರ ಬಗ್ಗೆ ತುಂಬಾ ಹಲವಾರು ಬಾರಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇನೆ. ಆದರೆ ಯಾವುದೇ ಪ್ರತಿಫಲ ಇಲ್ಲ. ಎರಡನೇ ವಿಚಾರ ಏನಪ್ಪಾ ಅಂದ್ರೆ, ಮುಳಬಾಗಿಲು ನಗರದಲ್ಲಿ ಅಳವಡಿಸಿರುವಂತಹ ಸಿಗ್ನಲ್ ಕಂಬಗಳು ಏನಿದಾವೆ ತುಂಬಾ ತೆಳುವಾದಂತಹ ಒಂದು ಕಂಬಗಳು ಹಲವಾರು ಕಡೆ ಮುಳಬಾಗಿಲು ನಗರದಲ್ಲಿ ಅಳವಡಿಸಿದ್ದಾರೆ. ಆದರೆ ನಿನ್ನೆ ಏನಾಗಿದೆಯಪ್ಪ ಅಂದ್ರೆ, ಆ ಒಂದು ಕಂಬ ಅಂದ್ರೆ ಮುಳಬಾಗಿಲು ನಗರ ಹೃದಯ ಭಾಗ ಅಂದ್ರೆ ಸಾವಿರಾರು ವಾಹನಗಳು ಓಡಾಡುವಂತಹ ಹೃದಯ ಭಾಗ ಆಗಿದ್ದು, ಅಲ್ಲಿ ನಿನ್ನೆ ಆ ಕಂಬ ಕೆಳಗಿನ ಭಾಗದಲ್ಲಿ ಕಟ್ಟಾಗಿ ಏನು 100ಕ್ಕೆ 70 ಭಾಗ ಅದು ಸಿಗ್ನಲ್ ಕಂಬ ಬಾಗಿತ್ತು. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನಾವೆಲ್ಲರ ಗಮನಕ್ಕೆ ತಂದ್ವಿ. ಮತ್ತೆ ಅಧಿಕಾರಿಗಳು ಬಂದು ಆ ಕಂಬವನ್ನ ಏನ್ ಬಾಗಿತ್ತು ಅದನ್ನ ಎಳೆದು ಕಟ್ಟಿ ಹಾಕುವಂತಹ ಸ್ಥಿತಿ ನಿನ್ನೆ ಆಯ್ತು. ಇವತ್ತು ಅಧಿಕಾರಿಗಳು ಗಮನಕ್ಕೆ ತಂದಾಗ ಎಲ್ಲರೂ ಕೂಡ ಅಲ್ಲಿ ಬಂದು ಪೊಲೀಸ್ ಇಲಾಖೆಯವರು ಮತ್ತೆ ನಗರಸಭೆ ವತಿಯಿಂದ ಕೂಡ ಆ ಕಂಬವನ್ನ ತೆಗೆದು ಬಿಟ್ರಿ. ಯಾಕೆಂದ್ರೆ ತೆಳುವಾದ ಕಂಬ ಮತ್ತೆ ಜನರ ಮೇಲೆ ವಾಹನಗಳ ಮೇಲೆ ಬೀಳುವಂತ ಸಂದರ್ಭ ಹೆಚ್ಚಾಗಿದ್ದು, ಸದ್ಯಕ್ಕೆ ಯಾವುದೇ ಅನಾಹುತ ಇಲ್ಲದೆ ಬಚಾವಾಗಿದ್ದಾರೆ ಎಲ್ಲರೂ ಕೂಡ. ಈ ಸಂದರ್ಭದಲ್ಲಿ ನಾನು ಗುತ್ತಿಗೆದಾರರಾಗಿರುವಂತಹ ನವೀನ್ ರವರಿಗೆ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ತಾವೊಂದು ಗುತ್ತಿಗೆದಾರರಾಗಿದ್ದೀರಾ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಪ್ರಾಮಾಣಿಕವಾಗಿ ತಮ್ಮನ್ನ ಏನು ಗುತ್ತಿಗೆದಾರರು ಕೆಲಸ ಒಂದು ತಗೊಳ್ಳುವಾಗ ನಿಮ್ಮನ್ನ ನಂಬಿರ್ತಾರೆ. ಆದ್ರೆ ನೀವು ಮುಳಬಾಗಿಲು ನಗರದಲ್ಲಿ ಎಂತಹ ಕೆಲಸ ಮಾಡಿದ್ದೀರಾ ಅಂದ್ರೆ, ಆ ಒಂದು ಕಂಬಗಳು ಅದು ಹೊಸ ಕಂಬಗಳು ಗೊತ್ತಿಲ್ಲ, ಅಲ್ಲ ಗುಜಿರಿಯಲ್ಲಿ ಇರುವಂತಹ ತಗೊಂಬಂದ್ ಹಾಕಿರುವಂತಹ ಕಂಬಗಳು ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ನಾವು ನಗರಸಭೆ ಕಮಿಷನರ್ ಆಗಿರುವಂತಹ ಶ್ರೀಧರ್ ಸರ್ ಅವರಿಗೆ ನಾವು ಮನವಿಯನ್ನ ಮಾಡಿದ್ದೇವೆ. ಕೂಡಲೇ ಏನ ಕಂಬಗಳಿದಾವೆ ತಳವಾದಂತ ಕಂಬಗಳನ್ನ ಎಲ್ಲವೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು. ಅದು ಸರಿ ಇದೆಯೋ ಸರಿ ಇಲ್ವೋ ಅಂತ. ಒಂದು ವೇಳೆ ಸರಿ ಇಲ್ಲ ಅಂತ ಕರೆಕ್ಟ್ ಆಗಿದ್ದಿದ್ರೆ ಆ ಕಂಬ ಇನ್ನು ಉದ್ಘಾಟನೆ ಇಲ್ಲ, ಏನಕ್ಕೆ ಬಾಗ್ಬಿಡ್ತಾ ಇತ್ತು, ಏನಕ್ಕೆ ಕಟ್ಟಾಗ್ತಾ ಇತ್ತು. ಅದಕ್ಕೋಸ್ಕರ ಕೂಡಲೇ ನಮ್ಮ ಗಮನಕ್ಕೆ ಬಂದಾಗ ಕೂಡಲೇ ನಾವು ಅಧಿಕಾರಿಗಳ ಗಮನಕ್ಕೆ ತಂದು ಮನವಿಯನ್ನ ಕೂಡ ಮಾಡಿದ್ದೇವೆ. ನಾನು ನಮ್ಮ SP ಸಾಹೇಬ್ರು ಕೂಡ ನಾನು ಗಮನಕ್ಕೆ ತಂದೆ. ಅದನ್ನ ಕೂಡಲೇ ಏನೇ ಇದ್ರೂ ಕೂಡ ನಾವು ಅದನ್ನ ಪರಿಶೀಲನೆ ಮಾಡಿ ಅದನ್ನ ಸರಿಪಡಿಸಿ ಅಂತ ಕೂಡ ಹೇಳಿದ್ದಾರೆ. ನಮ್ಮ ಶಾಸಕರು 2.5 ವರ್ಷ ಆಗಿದೆ. ಅವರು ಒಳ್ಳೆಯ ಒಂದು ಕೆಲಸಗಳನ್ನ ಮಾಡಬೇಕು, ನನ್ನ ಅವಧಿಯಲ್ಲಿ ಅನ್ನೋ ಮನೋಭಾವನೆ ಉತ್ಸಾಹ ಉಲ್ಲಾಸ ಅವರಲ್ಲಿ ಇದೆ. ಆದ್ರೆ ಇಂತಹ ಕೆಲಸಗಳನ್ನ ಮಾಡುತ್ತಿರುವಂತಹ ಗುತ್ತಿಗೆದಾರರು ಜೊತೆಗೆ ಅಧಿಕಾರಿಗಳು, ಯಾಕೆ ಅಧಿಕಾರಿಗಳು ಅಂತೀನಿ ಅಂದ್ರೆ, ಯಾವ್ದನ್ನ ಒಂದು ಕೆಲಸ ಮಾಡ್ತಿರುವಾಗ ಅದನ್ನ ಅಧಿಕಾರಿಗಳು ಏನಂತಾರೆ ಅಂದ್ರೆ, ಕೆಲವೊಂದ್ ಜನ ಅಪ್ಪ ಕೆಲಸ ಮಾಡಿದ್ಯಾ ಅದು ವಾಟ್ಸಪ್ ಮಾಡ್ಬಿಡು, ನೋಡ್ಕೊಂಡು ನಾವ್ ಇದ್ ಮಾಡ್ಕೊಂತೀವಿ ಅಂತೀರಿ. ಅದು ತಪ್ಪು. ಯಾವುದೇ ಕಾರಣಕ್ಕೂ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ವಾಟ್ಸಪ್ಗಳಲ್ಲಿ ತರಿಸ್ಕೊಳ್ಳುವಂತ ಕೆಲಸಗಳು ಅಧಿಕಾರಿಗಳು ಮಾಡಬಾರದು.
ಸ್ಥಳಕ್ಕೆ ಪರಿಶೀಲನೆ ಮಾಡಬೇಕು. ಅದು ಸರಿ ಇದೆಯೋ ತಪ್ಪಿದೆಯೋ ಅನ್ನೋದನ್ನ ನೀವು ಮಾಡ್ಬೇಕಾಗುತ್ತೆ. ಸದ್ಯಕ್ಕೆ ಹೃದಯ ಭಾಗದಲ್ಲಿ ಸಾವಿರಾರು ಜನ ಓಡಾಡುವಂತಹ ಒಂದು ಹೃದಯ ಭಾಗದಲ್ಲಿ ಇವತ್ತು ಯಾವುದು ಕೂಡ ಅನಾಹುತ ಆಗದೆ ಪಾರಾಗಿದ್ದಾರೆ. ಈಗ ಒಂದು ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದೆ, ಅದಕ್ಕೆ ಹೊಣೆ ಯಾರು? ಒಬ್ಬರ ಮೇಲೆ ಒಬ್ರು ನಗರಸಭೆ ಅನ್ನೋದು, ಇನ್ನೊಬ್ರು ಗುತ್ತಿಗೆದಾರರು ಅನ್ನೋದು, ಇನ್ನೊಬ್ರು PWD ಅನ್ನೋದು, ಇದೇ ರೀತಿ ಮಾಡ್ತಾರೆ ಹೊರತು ಇದು ಅಂತ ಮುಂದಿನ ದಿನಗಳಲ್ಲಿ ಈ ಒಂದು ಏನು ಅನಾಹುತ ಆಗಿದೆ ಮುಂದೆ ಆಗದಂತೆ ಎಚ್ಚೆತ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ನಗರಸಭೆಯವ್ರಿಗೆ ಮನವಿ ಮಾಡ್ಲಿಕ್ಕೆ ಬಂದಿರುವಂತಹ ನಮ್ಮ ಲೋಕೇಶ್ ಅವರು, ನಮ್ಮ ಉಮೇಶ್ ಅವರು, ಇದ್ರೀಸ್ ಅವರು, ನಮ್ಮ ಸಣ್ಣವಾಡಿ ನಯಾಜ್ ಅಣ್ಣನವರು, ಮತ್ತೆ ನಮ್ಮ ಜಾಕೀರ್ ಅಣ್ಣನವರು, ನಮ್ಮ ಉಪಾಧ್ಯಕ್ಷರಾಗಿರುವಂತಹ ಬಾಲಾಜಣ್ಣನವರು, ಮುತ್ಯಾಲಪೇಟೆ ರಿಯಾಜ್ ಅಣ್ಣನವರು, ಅಲೀಂ ರವರು, ವಿರೂಪಾಕ್ಷಿ ಲೀ ಅವರು, ಇವರೆಲ್ಲರೂ ಸಹಕಾರದಿಂದ ಇವತ್ತು ಮನವಿ ಮಾಡಿದ್ದೇವೆ. ಆದಷ್ಟು ಬೇಗ ಎಚ್ಚೆತ್ತುಕೊಂಡ್ರೆ ನಿಮಗೆ ಒಳ್ಳೇದು. ಇಲ್ಲ ಅಂದ್ರೆ ಹೋರಾಟವಾದ ಮುಖಾಂತರ ನಾವೇನು ಮಾಡಬೇಕು ನಮ್ಗೆ ಗೊತ್ತಿದೆ, ನಾವು ಅದನ್ನ ಮಾಡೇ ತೋರಿಸ್ತೀವಿ, ಯಾವುದು ಬಿಡಲ್ಲ. ಜನಸಾಮಾನ್ಯರಿಗೆ ಎಲ್ಲೂ ತೊಂದರೆ ಆಗುತ್ತೋ ಅಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇರುತ್ತೆ. ಅರ್ಥ ಆಯ್ತಾ? ಗುತ್ತಿಗೆದಾರರಂತ ನವೀನ್ ಕುಮಾರ್ ಅವರೇ, ಫ್ಯಾನ್ ಹಾಕೊಂಡು AC ಮಲಗೋದಲ್ಲ. ಕೆಲಸ ಮಾಡುವಾಗ ಅವಾಗ್ಲೇ ಹೇಳಿದೆ, ಸರ್ಕಾರಿ ಕೆಲಸ ದೇವರ ಕೆಲಸ, ನಿಯತ್ತಾಗಿ ಮಾಡ್ಬೇಕು. ಅರ್ಥ ಆಯ್ತಾ? ಆದ್ರಿಂದ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಂತ ಸಂಬಂಧಪಟ್ಟ ಅಧಿಕಾರಿಗೆಲ್ಲರೂ ಕೂಡ ಅಷ್ಟೇ, ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ವಾಟ್ಸಪ್ ಮುಖಾಂತರ ಕೆಲಸ ಮಾಡುವಂತ ವಾಟ್ಸಪ್ ಮುಖಾಂತರ ತರಿಸ್ಕೋಬಾರ್ದು, ಪರಿಶೀಲನೆ ಮಾಡಬೇಕು. ಸರ್ಕಾರಿ ಸಂಬಳ ಲಕ್ಷ ಗಟ್ಟಲೆ ಬರುತ್ತದೆ ನಿಮಗೆ. ಜಗಕ್ಕೆ ಪರಿಶೀಲನೆ ಹೋಗೋಕೆ ನಿಮ್ಗೆ ಮೈ ಭಾರ. ಕೆಲವೊಂದ್ ಜನಕ್ಕೆ, ಎಲ್ರಿಗೋಲ್ಲ, ಕೆಲವೊಂದ್ ಜನಕ್ಕೆ ಮೈ ಭಾರ. ಓದಿದಿರಾ, ವಿದ್ಯಾಂತರಾಗಿದ್ದಾರೆ, ದೇವರ ಆಶೀರ್ವಾದದಿಂದ ನಿಮ್ಗೆ ಉದ್ಯೋಗ ಸಿಕ್ಕಿದೆ, ನಾವಿಲ್ಲನಲ್ಲ. ಅದ್ರ ಜೊತೆಗೆ ಜನಗಳ ಆಶೀರ್ವಾದ ಇದೆ. ನೀವು ಕೆಲಸ ಮಾಡಿ, ನಿಮ್ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಸದಾ ನಿಂತ್ಕೊಳ್ಳುತ್ತೆ. ಇಂತಹ ಕೆಲಸಗಳು ಮಾಡಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಏನು ಮಾಡಬೇಕೋ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರಿಗೆ ಸದಸ್ಯರಿಗೆಲ್ರಿಗೂ ಗೊತ್ತಾಗಿದೆ. ಆದ್ರಿಂದ ನಿಮಗೆ ಏನು ಗುತ್ತಿಗೆದಾರರಾಗಿರುವಂತ ನವೀನ್ ರವರಿಗೆ ಮೊದಲನಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಏನಿದೆ ಕೂಡಲೇ ಮತ್ತೊಂದು ಈ ಅನಾಹುತ ಆಗದಂತೆ ಈ ಕೆಲಸ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಂತ ತಮ್ಮಲ್ಲಿ ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.